ನಿನಗೆ 2,000 ರೂಪಾಯಿ ಇದ್ರ ಕೊಡ್ತೀನಿ, ವರ್ಷಕ್ಕೆ 6,000 ಕೊಡ್ತೀನಿ, ಮತ್ತೇನೋ ಕೊಡ್ತೀನಿ, ಅಕ್ಕಿ ಕೊಡ್ತೀನಿ 5 ಕಿಲೋ. ಮತ್ತು ಅವ್ರೂ ರಜಾ ಮಾಡ್ಬೇಕಲ್ಲ. ಯಾರ್ಯಾರು ಗ್ಯಾರಂಟಿ ಹೇಳಿದಾರ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಸಾಕಷ್ಟು ಹೇಳಿದರು. ಇಡೀ ದೇಶದ ಎಲ್ಲ ರಾಜಕಾರಣಿಗಳು ಎಲ್ಲ ಮುಖ್ಯಮಂತ್ರಿಗಳು ಮನೆಗೆ ಹೋಗ್ಬೇಕಾಗ್ತದೆ. ಗ್ಯಾರಂಟಿ ಇದು ಆಸೆ ತೋರಿಸೋದು, ಲಾಲಚ್ ತೋರಿಸಿ ಆರಿಸಿ ಬರ್ತಾರಪ್ಪ, ದುರಾಸೆ ತೋರಿಸಿ ಮತ ತೊಗೊಂಡು ಆರಿಸಿ ಬರ್ತಾರೆ. ಎಲ್ಲರೂ ಏನಪ್ಪ ಮನೆಗೆ ಹೋಗ್ಬೇಕು, ಸತ್ಯನೂ ಅದು. ಮತ್ತು ಸುಳ್ಳು ಇದೆಲ್ಲ ಸುಳ್ಳಿನಲ್ಲ. ಸುಳ್ಳು ಯಾವುದಪ್ಪ ಅಂತಂದ್ರೆ ಈ ರೀತಿ ಪ್ರಶ್ನೆ ಮಾಡೋದು ಸುಳ್ಳು ಅನಿಸ್ತದೆ ಇವತ್ತು. ಇಲ್ಲ ಇವರೆಲ್ಲರೂ ಹೋಗ್ಬೇಕು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಏನಾದರೂ ಡಿಸಿಷನ್ ತೊಗೊಂಡ್ರೆ ಮೋದಿಯವ್ರು ಹೋಗ್ಬೇಕು, ಕೇಜ್ರಿವಾಲ್ರು ಅದಕ್ಕೆ ಅಪರಾಧ ಶಿಕ್ಷೆ ಅನಿಸ್ಬೇಕು. ಹಾಗೆ 6 ಗ್ಯಾರಂಟಿಗಳು ತೆಲಂಗಾಣದ ಮುಖ್ಯಮಂತ್ರಿ ಹೋಗ್ಬೇಕು, ಯಾವುದೇ ಎಲ್ಲ ನಮ್ಮ ತಮಿಳುನಾಡಿನ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿ ಮನೆಗೆ ಹೋಗುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗ್ತದೆ. ಗ್ಯಾರಂಟಿಗಳು ಇವಪ್ಪ ಆಸೆ ತೋರಿಸಿ ಆರಿಸಿ ಬಂದಿದ್ದಾರೆ. ಇದು ಸಂವಿಧಾನ ವಿರೋಧಿ, ಇದು ಕೇಳಬಾರ್ದಾಗಿತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹಾಗಾದ್ರೆ ಮ್ಯಾನಿಫೆಸ್ಟೋ ಮಾಡ್ಲಿಕ್ಕೆ ಬಿಟ್ಟರೆ ಇವರಿಗೆ ಎಲ್ಲ ಪಕ್ಷಗಳಿಗೆ ಮ್ಯಾನಿಫೆಸ್ಟೋ ನೀವು ಏನು ಮಾಡ್ತೀರಪ್ಪ ನಾವು ಹೇಳೋದನ್ನು ಯಾಕೆ ಹಾಕಿದರು ಇದನ್ನು ನಾವು ಕೇಳಬೇಕಾಗ್ಯದ. ಯಾಕಂದರೆ ಮೂಲಭೂತವಾಗಿ ಮ್ಯಾನಿಫೆಸ್ಟೋ ಹಾಕಬಾರ್ದು. ಹೌದೆಲ್ಲಾದರೂ ಹೇಳ್ತಾರೆ ಅವರು, ಇಂಥ ಆಡಳಿತ ಕೊಡ್ತೀವಿ, ನಾವು ಅಷ್ಟು ಕೊಡ್ತೀವಿ, ಇಷ್ಟು ಕೊಡ್ತೀವಿ, ನಿಮಗೆಲ್ಲ ಫ್ರೀ ಎಜುಕೇಷನ್ ಕೊಡ್ತೀವಿ, ಏನೇನೋ ಮಾತಾಡ್ತಾರೆ. ಹಾಗಾದ್ರೆ ಅವೆಲ್ಲ ಮ್ಯಾನಿಫೆಸ್ಟೋ ಹಾಕಿದವರೆಲ್ಲರೂ ಮನೆಗೆ ಹೋಗ್ಬೇಕಲ್ಲ, ಆಗ್ತದೇನೋ ಅದು. ಎಲ್ಲೋ ಶಂಕರ್ ಅವ್ರು ಹಾಕಿದಾರೆ, ವರ್ಣಂದವ್ರು ಇಳಿಸ್ಬೇಕಂತೇಳಿ ಸಂಧಿ ಎಲ್ಲರೂ ಇರ್ಬೋದು ಕೈಗೆ, ಸ್ವಾಭಾವಿಕದ ವಿರೋಧ ಪಕ್ಷಗಳು ಮಾಡಿಸ್ತಾ ಇರ್ತಾರೆ. ಇದು ದೆಹಲಿಯಲ್ಲಿ ಏನು ಕೊಟ್ಟರು ಇವತ್ತು ಕೇಜ್ರಿವಾಲ್ ಇಳಿಸ್ಬೇಕಾದ್ರೆ ಇವರು ದೊಡ್ಡ ಭರವಸೆ ಕೊಟ್ಟರು.